ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಟ ವಿನೋದ್ ಪ್ರಭಾಕರ್ ಆರೋಗ್ಯದಲ್ಲಿ ಏರುಪೇರಾಗಿದೆ. ವಿನೋದ್ ಪ್ರಭಾಕರ್ಗೆ ಬಿಪಿ ಏರುಪೇರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಟ ವಿನೋದ್ ಪ್ರಭಾಕರ್ ಆರೋಗ್ಯದಲ್ಲಿ ಏರುಪೇರಾಗಿದೆ. ವಿನೋದ್ ಪ್ರಭಾಕರ್ಗೆ ಬಿಪಿ ಏರುಪೇರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಾಗರಬಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ವಿನೋದ್ ಪ್ರಭಾಕರ್ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ನಟನಿಗೆ ಬೆಳಗ್ಗೆಯಿಂದಾನೇ ಕಾರ್ಡಿಯಾಕ್ ಕೇರ್ನಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತಿದೆ. ಬಲರಾಮ ಚಿತ್ರದ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ರು ವಿನೋದ್ ಪ್ರಭಾಕರ್. ಮನೆಯಲ್ಲಿದ್ದಾಗಲೇ ವಿನೋದ್ ಪ್ರಭಾಕರ್ ಆರೋಗ್ಯದಲ್ಲಿ ಸಮಸ್ಯೆ ಎದುರಾಗಿದೆ. ಆರೋಗ್ಯದಲ್ಲಿ ಬದಲಾವಣೆ ಕಾಣ್ತಿದ್ದಂತೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ನಟ. ಬೆಳಗ್ಗೆಯಿಂದಲೂ ಐಸಿಯುನಲ್ಲಿ ಇರಿಸಿ ವಿನೋದ್ ಪ್ರಭಾಕರ್ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಸಿನಿಮಾ ಬಿಡುಗಡೆ ಹಾಗಾಗಿ ಸಾಕಷ್ಟು ಓಡಾಟ ನಡೆಸಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಗೂ ಹೋಗಿ ಕೂಡ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಕಾರಣದಿಂದ ಸದ್ಯಕ್ಕೆ ಅವರ ಆರೋಗ್ಯದಲ್ಲಿ ಬಿಪಿ ಏರುಪೇರಾಗಿದೆ. ಹಾಗಾಗಿ ಬೆಳಗ್ಗೆನೆ ಯಾವಾಗ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಕಾಣ್ತಿದೆ, ಯಾಕೋ ಸರಿ ಹೋಗ್ತಾ ಇಲ್ಲ ಅಂತ ಅನ್ಸಿದೆ, ಆಗ ಕೂಡಲೇ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಬೆಳಗ್ಗೆಯಿಂದಲೇ ಅವರಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಐಸಿಯುನಲ್ಲಿ ಇರಿಸಿ ಹೆಚ್ಚಿನ ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ದಾರೆ. ನಾಗರಬಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಿದೆ. ಅವರನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಅವರು ಎಷ್ಟು ಫಿಟ್ ಆಗಿದ್ದಾರೆ, ಆರೋಗ್ಯಕ್ಕೆ ಎಷ್ಟು ಗಮನ ಕೊಡ್ತಾರೆ ಅಂತ ಹೇಳಿ. ಅವ್ರು ಪ್ರತಿ ಸಿನಿಮಾಗಾಗಿರ್ಬೋದು ಅವರು ದೇಹವನ್ನ ಎಷ್ಟು ದಂಡಿಸ್ತಾರೆ ಅಂತ ಅವರು ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಎಷ್ಟು ಫಿಟ್ ಆಗಿದ್ದಾರೆ ಅಂತ ಹೇಳಿ. ಆದ್ರೆ ಈಗ ಬಿಪಿ ವೇರಿ ಆಗಿದೆ. ಸಾಮಾನ್ಯವಾಗಿ ಯಾರೇ ಆಗಲಿ ಸ್ವಲ್ಪ ಟೆನ್ಷನ್ ತಗೊಂಡ್ರೆ ಬಿಪಿ ವೇರಿ ಆಗೇ ಆಗುತ್ತೆ. ಇನ್ನು ಇವರು ತಮ್ಮ ಸಿನಿಮಾ ಪ್ರಚಾರಕ್ಕೆ ಇನ್ನೇನು ಮುಂದಿನ ವಾರ ಇವರ ಬಲರಾಮನ ದಿನಗಳು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹಾಗಾಗಿ ಈ ಸಿನಿಮಾನ ಹೇಗಾದರೂ ಗೆಲ್ಲಿಸಲೇಬೇಕು ಅಂತ ಹೇಳಿ ಸಾಕಷ್ಟು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅವರು ಕಳೆದ ಸಿನಿಮಾದಲ್ಲೂ ಕೂಡ ಅಷ್ಟೇ ಮಾದೇವ ಸಿನಿಮಾಗೆ ಸಾಕಷ್ಟು ಪ್ರಚಾರ ಮಾಡಿದ್ರು. ಹಾಗಾಗಿ ಅದು ತುಂಬಾನೇ ಸಕ್ಸಸ್ ಕಾಣ್ತು. ಹಾಗಾಗಿ ಈ ಸಿನಿಮಾಗೂ ಕೂಡ ಖುದ್ದು ನಾನೇ ಓಡಾಡಿ ಸಿನಿಮಾವನ್ನ ಗೆಲ್ಲಿಸ್ತೀನಿ ಅಂತ ಹೇಳಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ತುಂಬಾ ಬೇರೆ ಬೇರೆ ರೀತಿ ಪ್ರಚಾರಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಪ್ರತಿ ಜಿಲ್ಲೆಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಎಲ್ಲ ಟೆನ್ಷನ್ನಿಂದ ಸದ್ಯಕ್ಕೆ ಅವರಿಗೆ ಬಿಪಿ ಏರುಪೇರಾಗಿದೆ. ಹಾಗಾಗಿ ಬೆಳಗ್ಗೆ ಮನೇಲಿದ್ದಾಗಲೇ ಆ ರೀತಿ ಆಗಿದೆ ಬಿಪಿ ಏರುಪೇರು. ಹಾಗಾಗಿ ಆ ಕೂಡಲೇ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆರೋಗ್ಯದ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರಿಸ್ಕ್ ತಗೊಳ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈಗಾಗಲೇ ನಾವು ತುಂಬ ಎಕ್ಸಾಂಪಲ್ಸ್ ನೋಡಿದ್ದೀವಿ. ಹಾಗಾಗಿ ಬೆಳಗ್ಗೆನೇ ಅವರ ಮನೆ ಹತ್ರ ಇರೋ ನಾಗರಬಾವಿ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನು ಡಾಕ್ಟರ್ ಕೂಡ ಬೆಳಗ್ಗೆಯಿಂದಲೇ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಐಸಿಯುನಲ್ಲಿ ಇರಿಸಿ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ನಾವು ದೃಶ್ಯದಲ್ಲೂ ಕೂಡ ನೋಡ್ಬೋದು ಅವ್ರ ಫೋಟೋನ. ಆಸ್ಪತ್ರೆ ಬೆಡ್ನಲ್ಲಿದ್ದಾರೆ, ಅಡ್ಮಿಟ್ ಆಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಫಿಲಂ ರಿಪೋರ್ಟರ್ ಕೀರ್ತಿ ಪಾಟೀಲ್. ಕೀರ್ತಿ, ಹೇಗಿದೆ ಈಗ ಅವರ ಪರಿಸ್ಥಿತಿ? ಡಾಕ್ಟರ್ ಏನಾದರೂ ಹೇಳಿದಾರಾ? ಏನಿದೆ ಹೆಚ್ಚಿನ ಮಾಹಿತಿ? ಈಗಾಗಲೇ ಹಿಂದೆ ನಾನು ಹೇಳ್ದಂಗೆ ಬಲರಾಮನ ದಿನಗಳು ಸಿನಿಮಾ ಕೂಡ ಬರ್ತಾ ಇದೆ. ಅದು ಒಂದು ಸ್ಟ್ರೆಸ್ ಇರ್ಬೋದು, ಸಿನಿಮಾದ ಪ್ರಮೋಷನ್ ಎಲ್ಲೆಲ್ಲಿ ಹೇಗೆ ಹೋಗ್ಬೇಕು, ಎಷ್ಟು ಗಂಟೆ ಅಲ್ಲಿರ್ಬೇಕು ಅನ್ನುವಂಥದ್ದು ಸತತವಾಗಿ ಹೀಗೆ ಅವರು ಪಯಣವನ್ನ ಮಾಡ್ತಾ ಇದ್ರು. ಅದ್ರದ್ದು ಒಂದು ಕಡೆ ಪ್ರೆಷರ್ ಆಗಿದ್ರೆ, ಇನ್ನೊಂದ್ ಕಡೆ ಅವರು ಡಯಟ್ ಕೂಡ ಮಾಡ್ತಿದ್ರು, ವರ್ಕೌಟ್ ಮಾಡ್ತಿದ್ರು, ಫಿಸಿಕ್ಸ್ ಬಗ್ಗೆ ಹೆಚ್ಚಿನದಾಗಿ ಗಮನವನ್ನ ಇಟ್ಕೊಂಡಿದ್ರು. ಪ್ರತಿ ಸಲ ನಾವು ಸಿಕ್ಕಾಗೂ ಅಷ್ಟೇ ತಮ್ಮ ಫಿಸಿಕ್ ನ ಹೇಗ್ ಮೇಂಟೈನ್ ಮಾಡ್ತಾರೆ, ತಮ್ಮ ಡಯಟ್ ಶೆಡ್ಯೂಲ್ ಹೇಗಿರುತ್ತೆ ಅನ್ನೋಂಥದ್ದನ್ನ ನಮ್ಮ ಹತ್ರ ಅವರು ಹಂಚ್ಕೊಳ್ತಾ ಇದ್ರು. ಅತಿ ಕಟ್ಟುನಿಟ್ಟಿನ ಒಂದು ಡಯಟ್ ಮಾಡಿರೋದ್ರಿಂದ ಸಹ ಅದು ಇಂಪ್ಯಾಕ್ಟ್ ಆಗಿದೆ, ನೆಗೆಟಿವ್ ಆಗಿ ಅವ್ರ ಬಾಡಿ ಮೇಲೆ ಇಂಪ್ಯಾಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬಿಪಿ ಅವ್ರಿಗೆ ಲೋ ಆಗಿತ್ತು. ಲೋ ಆಗಿದ್ದಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಅವ್ರ ಹೆಂಡತಿ ಕೂಡ ಗಾಬರಿ ಆಗಿದ್ರಂತೆ. ಒಂದು ಕ್ಷಣ ಯಾವತ್ತೂ ಹೀಗಾಗಿರ್ಲಿಲ್ಲ ಇವರ ಆರೋಗ್ಯದಲ್ಲಿ, ಇಷ್ಟು ಏರುಪೇರಂತೂ ಆಗೇ ಇರ್ಲಿಲ್ಲ. ಸೊ ಹಾಗಾಗಿ ಇಮಿಡಿಯೇಟ್ ಆಗಿ ನಾಗರಬಾವಿಯಲ್ಲಿ ಹತ್ತಿರದಲ್ಲಿರುವಂತಹ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿರುವಂತದ್ದು. ಈ ಸದ್ಯಕ್ಕೆ ಅವ್ರ ಬಾಡಿ ಕೂಡ ರೆಸ್ಪಾಂಡ್ ಮಾಡ್ತಾ ಇದೆ. ಡಾಕ್ಟರ್ಸ್ ಏನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ವೈದ್ಯರ ಒಂದು ಟ್ರೀಟ್ಮೆಂಟ್ಗೆ ಅವರ ಬಾಡಿ ಕೂಡ ಸ್ಪಂದಿಸ್ತಾ ಇದೆ. ಹೀಗಾಗಿ ಯಾವುದೇ ಒಂದು ಎಮರ್ಜೆನ್ಸಿ ಇರ್ಬೋದು, ಆ ಒಂದು ಕ್ರೈಟೀರಿಯಾ ಇಲ್ಲದೆ ನಾಳೆ ಅಷ್ಟೊತ್ತಿಗೆ ಅವ್ರು ಹುಷಾರಾಗುವಂತಹ ಎಲ್ಲ ಸಾಧ್ಯತೆಗಳು ಇವೆ. ಆದ್ರೆ ಇನ್ನೂ ಒಂದು 4 ತಿಂಗಳು ಡಾಕ್ಟರ್ ಹೇಳೋ ಹಾಗೆ ಆ ಒಂದು ಆಹಾರ ಪದ್ಧತಿ ಇರ್ಬೋದು, ತಮ್ಮ ಫಿಟ್ನೆಸ್ ಇರ್ಬೋದು, ಎಲ್ಲವನ್ನೂ ಮೇಂಟೈನ್ ಮಾಡ್ಬೇಕಾಗುತ್ತೆ. ಸಿನಿಮಾದ
ಶೂಟಿಂಗ್ ಹೋಗ್ಬೋದು, ಆದ್ರೆ ಹೈ ರಿಸ್ಕ್ ತೆಗೆದುಕೊಂಡು ಅವರ ಒಂದು ಆಕ್ಷನ್ ಸೀಕ್ವೆನ್ಸ್ ಇರ್ಬೋದು, ಒತ್ತಡವನ್ನು ದೇಹಕ್ಕೆ ಒತ್ತಡ ಕೊಡುವಂತಹ ಕೆಲಸಗಳನ್ನ ಮಾಡಬಾರ್ದು ಅಂತ ಸೂಚನೆಯನ್ನ ವೈದ್ಯರಿಗಾಗ್ಲೇ ಅವರ ಪತ್ನಿ ಕೂಡ ಹೇಳಿರುವಂತದ್ದು. ಜೊತೆಗೆ ವಿನೋದ್ ಪ್ರಭಾಕರ್ ಅವ್ರ ಗಮನಕ್ಕೆ ಕೂಡ ಇದು ಬಂದಿದೆ. ಶ್ರೀ ಓಕೆ, ಥ್ಯಾಂಕ್ ಯು ಕೀರ್ತಿ ನಿಮ್ಮೆಲ್ಲ ಮಾಹಿತಿಗೆ.